Good afternoon everyone. Welcome to science class. Today in this class we are discussing about food and health. Food is essentially to our body. ನಮ್ಮ ದೇಹಕ್ಕೆ ಆಹಾರ ತುಂಬ ಅತ್ಯವಶ್ಯಕ. ಹೌದಲ್ವ ಮಕ್ಕಳೇ? ಇದು ಬೇಸಿಕ್ ನೀಡು. ನಮಗೆ ಫುಡ್ಡು ನಮಗೆ ಅವಶ್ಯಕ. ಫುಡ್ ಈಸ್ ಇಂಪಾರ್ಟೆಂಟ್ ಫಾರ್ ಸ್ಟೇಯಿಂಗ್ ಅಲೈವ್ ಆ್ಯಂಡ್ ಕೀಪಿಂಗ್ ಹೆಲ್ತಿ. ಫುಡ್ ಈಸ್ ಇಂಪಾರ್ಟೆಂಟ್ ಫಾರ್ ಸ್ಟೇಯಿಂಗ್ ಅಲೈವ್. ನಾವು ಜೀವಂತವಾಗಿ ಬದುಕಿರಬೇಕು ಅಂತಂದರೆ ನಮಗೆ ಆಹಾರ ತುಂಬ ಅತ್ಯವಶ್ಯಕ. ಆ್ಯಂಡ್ ಕೀಪಿಂಗ್ ಹೆಲ್ದಿ, ಮತ್ತು ನಾವು ಹೆಲ್ದಿಯಾಗಿ ಆರೋಗ್ಯವಾಗಿ ಜೀವಿಸಬೇಕು ಅಂತಂದ್ರೂ ಸಹ ನಮಗೆ ಆಹಾರ ಅತ್ಯವಶ್ಯಕ. ವಿ ಒಬ್ಟೈನ್ ಅವರ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ನಮಗೆ ಇರುವಂಥ ಆಹಾರಗಳನ್ನು ನಮಗೆ ಯಾವುದರಿಂದ ದೊರೆಯುತ್ತೆ ಅಂದರೆ ಅದು ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸಿಂದ. ವಿ ಒಬ್ಟೈನ್ ಅವರ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ನಮಗೆ ಆಹಾರಗಳು ಯಾವುದರಿಂದ ದೊರೆಯುತ್ತದೆ ಅಂದರೆ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸಿಂದ ಸಿಗ್ತದೆ. ಹೈಜೀನ್ ಈಸ್ ಆ್ಯನ್ ಎಸೆನ್ಷಿಯಲಿ ಕಾಂಪೊನೆಂಟ್ಸ್ ಆಫ್ ಹೆಲ್ದಿ ಲಿವಿಂಗ್ ಇಂಟರ್ಗಲ್ಸ್ ಟು ಅಚೀವಿಂಗ್ ಹೆಲ್ತ್ ಆ್ಯಂಡ್ ಪ್ರಿವೆಂಟಿಂಗ್ ಡಿಸೀಸಸ್. ನಾವು ಹೈಜೀನ್ ಅಂತಂದರೆ ಸ್ವಚ್ಛವಾಗಿರೋದು is an essentially components of health. It is very essentially in our hygiene is an essentially components of health and healthy living and integral to achieving health and preventing diseases. ನಾವು ಶುದ್ಧವಾಗಿರೋದು, ಸ್ವಚ್ಛವಾಗಿರೋದು ಮಕ್ಕಳೇ, ಇದು ನಾವು ಆರೋಗ್ಯವಾಗಿ ಜೀವಿಸಲಿಕ್ಕೆ ಮತ್ತು ಪ್ರಿವೆಂಟಿಂಗ್ ಡಿಸೀಸಸ್, ಕಾಯಿಲೆಯಿಂದ ದೂರ ಇರಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತದೆ. ನಾಟ್ ಜಸ್ಟ್ ಸೆಲೆಕ್ಟಿಂಗ್ ದ ರೈಟ್ ಫುಡ್ ಚಾಯ್ಸ್ ಬಟ್ ಆಲ್ಸೋ ಕುಕಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ದೆಮ್ ಇನ್ ಎ ಹೈಜಿನಿಕ್ ವೇ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ಪ್ರಿವೆಂಟಿಂಗ್ ಇನ್ಫೆಕ್ಟಿಯಸ್ ಡಿಸೀಸಸ್. ಸ್ವಚ್ಛವಾಗಿರುವಂಥ ಆಹಾರವನ್ನು ತಿನ್ನೋದ್ರಿಂದ, ನಮಗೆ ಅವುಗಳನ್ನು ಬೇಯಿಸಿ ತಿನ್ನೋದ್ರಿಂದ ನಾವು ರೋಗಗಳಿಂದ ದೂರ ಇರಬಹುದು. ಮತ್ತು ಇನ್ಫೆಕ್ಟಿವ್ಸ್ ಅಂತಂದರೆ ಇನ್ಫೆಕ್ಷನ್ಸಿಂದಲೂ ಸಹ ಇನ್ಫೆಕ್ಷನಿಂದ ಆಗುವಂತಹ ಕಾಯಿಲೆಗಳಿಂದಲೂ ಸಹ ನಾವು ದೂರ ಇರ್ಬೋದು ಮಕ್ಕಳೇ. ಕಾಂಪೊನೆಂಟ್ಸ್ ಆಫ್ ಫುಡ್. ಆಹಾರದ ಕಾಂಪೊನೆಂಟ್ಸ್ ಏನೇನಿದೆ ಅನ್ನೋದನ್ನು ನಾವು ನೋಡೋಣ. There are certain substances and minerals found in food. ಸರಿಯಾದ ಪ್ರಮಾಣದ ಅಂಶಗಳು ಆ್ಯಂಡ್ ಮಿನರಲ್ಸ್, ಖನಿಜಗಳು ಫೌಂಡ್ ಇನ್ ಫುಡ್, ಆಹಾರದಲ್ಲಿ ಕಂಡುಬರ್ತವೆ. There are certain substances and minerals found in food. They are called nutrients. What is the meaning of nutrients? ಪೋಷಕಾಂಶಗಳು ಅಂತ ಯಾವ ಆಹಾರವನ್ನು ಕರಿತೇವೆ ಅಂತಂದರೆ, there are certain substances, ಸರಿಯಾದ ಪ್ರಮಾಣದ ಆಹಾರದ ಅಂಶಗಳು ಮತ್ತು ಮಿನರಲ್ಸು ಯಾವ ಆಹಾರದಲ್ಲಿ ಕಂಡುಬರುತ್ತೋ ಅದನ್ನು ನಾವು ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಅಂತ ಕರಿತೇವೆ. ದೇರ್ ಆರ್ ಸರ್ಟೈನ್ ಸಬ್ಸ್ಟೆನ್ಸಸ್ ಆ್ಯಂಡ್ ಮಿನರಲ್ಸ್ ಫೌಂಡ್ ಇನ್ ಫುಡ್. ದೇ ಆರ್ ಕಾಲ್ಡ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಪ್ರೊವೈಡ್ ದ ಬಾಡಿ ವಿತ್ ದ ಎನರ್ಜಿ ಇಟ್ ನೀಡ್ಸ್ ಫಾರ್ ಎವ್ರಿಥಿಂಗ್ ಇಟ್ ಡಸ್, ಫ್ರಮ್ ರಿಪೇರಿಂಗ್ ಡ್ಯಾಮೇಜಸ್ ಸೆಲ್ ಟು ಸ್ಲೀಪಿಂಗ್. ಮಕ್ಕಳೇ, ಈ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಪೋಷಕಾಂಶಗಳು ಅಂತ ಯಾವುದನ್ನು ನಾವು ಕರಿತೇವೆ, ಇಟ್ಸ್ ಪ್ರೊವೈಡ್ ದ ಬಾಡಿ ವಿತ್ ದ ಎನರ್ಜಿ. ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇಟ್ ನೀಡ್ಸ್ ಫಾರ್ ಎವ್ರಿಥಿಂಗ್ ಇಟ್ ಡಸ್. ಇದು ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡ್ತದೆ. ಫಾರ್ ರಿಪೇರಿಂಗ್ ಡ್ಯಾಮೇಜ್ಡ್ ಸೆಲ್ಸ್, ನಮ್ಮ ದೇಹದಲ್ಲಿ ಡ್ಯಾಮೇಜ್ ಆಗಿರುವಂತಹ ಸೆಲ್ಸನ್ನು ಕೂಡ ರಿಪೇರಿ ಮಾಡಲಿಕ್ಕೆ, ಅಂದರೆ ತಿರ್ಗಿ ಅದು ಪುನರುತ್ಪತ್ತಿ ಆಗಲಿಕ್ಕೆ, ಆ ಡ್ಯಾಮೇಜ್ ಸೆಲ್ಲು ಹೊಸದಾಗಿ ಹೊಸ ಸೆಲ್ ಆಗಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಟು ಸ್ಲೀಪಿಂಗ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ಇಂಪಾರ್ಟೆಂಟ್
ಹಾಗಾಗಿ ಮಕ್ಕಳೇ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಅವರ್ ಫುಡ್ ಟು ರೆಕಗ್ನೈಸ್ ದ ವೇರಿಯಸ್ ಫುಡ್ಸ್ ವಿಚ್ ಕಂಟೈನ್ ದೆಮ್. ಹಾಗಾದರೆ ಮಕ್ಕಳೇ ಯಾವ ಆಹಾರದಲ್ಲಿ ಪೋಷಕಾಂಶಗಳನ್ನು ನಾವು ಕಾಣಬಹುದು ಅನ್ನೋದನ್ನು ನಾವು ಗುರುತಿಸೋದು ತುಂಬ ಅತ್ಯವಶ್ಯಕವಾಗಿರುತ್ತೆ. ಆ್ಯಂಡ್ ನಾವು ರೆಕಗ್ನೈಸ್ ದ ವೇರಿಯಸ್ ಫುಡ್ಸ್ ವಿಚ್ ಕಂಟೈನ್ ದೆಮ್, ಯಾವ ಆಹಾರದಲ್ಲಿ ಅವುಗಳು ಕಂಡುಬರುತ್ತೆ ಅನ್ನೋದನ್ನು ಸಹ ನಾವು ರೆಕಗ್ನೈಸ್ ಮಾಡಿ ಅವುಗಳನ್ನು ನಾವು ತಿನ್ನಬೇಕಾಗುತ್ತೆ. ದ ಮೇನ್ ನ್ಯೂಟ್ರಿಯೆಂಟ್ಸ್ ದ ಬಾಡಿ ನೀಡ್ಸ್ ಆರ್. ಹಾಗಾದರೆ ನ್ಯೂಟ್ರಿಯೆಂಟ್ಸು ಅಂತ ಹೇಳಿದ್ವಿ ಅಲ್ವಾ, ಯಾವ್ದು ಪೋಷಕಾಂಶಗಳು ಅಂತ ಹೇಳಿದ್ರೆ ಇಟ್ ಈಸ್ ಬಾಡಿ ನೀಡ್ಸ್, ಇದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್? ದಟ್ ಈಸ್ ಪ್ರೋಟೀನ್ಸ್, ಅದು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್, ಕೊಬ್ಬುಗಳು, ಮಿನರಲ್ಸ್, ಖನಿಜಾಂಶಗಳು ಆ್ಯಂಡ್ ವಿಟಮಿನ್ಸ್. These are nutrients. Other than these main nutrients, our body also needs some amount of roughage and water to function properly. ಈಗ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್, minerals and vitamins, these are the main nutrients. Other than these main nutrients, our body also need some amount of ನಮ್ಮ ದೇಹಕ್ಕೆ ಎಷ್ಟು ನ್ಯೂಟ್ರಿಯೆಂಟ್ಸು ಅತ್ಯವಶ್ಯಕನೋ, ಅಂದರೆ ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಫ್ಯಾಟ್ಸ್ ಅಂದರೆ ಕೊಬ್ಬು ಆಗಿರ್ಬೋದು, ಆ್ಯಂಡ್ ಮಿನರಲ್ಸ್ ಖನಿಜಾಂಶಗಳಾಗಿರ್ಬೋದು, ವಿಟಮಿನ್ಗಳಾಗಿರ್ಬೋದು, ಇವುಗಳು ನಮ್ಮ ದೇಹಕ್ಕೆ ಎಷ್ಟು ಅತ್ಯವಶ್ಯಕನೋ ಅಷ್ಟೇ ಅವಶ್ಯಕ ಸಮ್ ಅಮೌಂಟ್ ಆಫ್ ರಫೇಜ್ ಅಂದರೆ ನಾರಿನ ಅಂಶ ಇರುವಂತಹ ಆಹಾರಗಳು, ಹಾಗೆಯೇ ನೀರು ಕೂಡ ಅಷ್ಟೇ ಅವಶ್ಯಕ ನಮ್ಮ ದೇಹಕ್ಕೆ. ಯಾಕೆ ಅಂದರೆ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡಬೇಕು, ಫಂಕ್ಷನ್ ಪ್ರಾಪರ್ಲಿ ಅಂತಂದರೆ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಒಳ ಅಂಗಗಳು ಸರಿಯಾದ ರೀತಿಯಲ್ಲಿ ಫಂಕ್ಷನ್ಸ್ನ ಮಾಡಬೇಕು ಅಂತಂದರೆ ಅವುಗಳಿಗೆ ಶಕ್ತಿ ಬೇಕು. ಅವುಗಳು ಈ ನ್ಯೂಟ್ರಿಯೆಂಟ್ಸಿಂದ ಸಿಗುತ್ತೆ, ಹಾಗೆಯೇ ರಫೇಜ್ ವಾಟರಿಂದನೂ ಸಹ ಸಿಗುತ್ತೆ. ಹಾಗಾದರೆ ಫಸ್ಟ್ ನ್ಯೂಟ್ರಿಯೆಂಟ್ಸ್ ಕಾಂಪೊನೆಂಟ್ಸ್, ದಟ್ ಈಸ್ ಫಸ್ಟ್ ಒನ್ ಕಾರ್ಬೋಹೈಡ್ರೇಟ್ಸ್. ಇದೊಂದು ಪೋಷಕಾಂಶದ ಒಂದು ಅಂಶ ಕಾರ್ಬೋಹೈಡ್ರೇಟ್ಸ್. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಕಾರ್ಬೋಹೈಡ್ರೇಟ್ಸ್ ಗಿವ್ ದ ಬಾಡಿ ಮೋಸ್ಟ್ ಆಫ್ ದ ಎನರ್ಜಿ ಇಟ್ ನೀಡ್ಸ್. ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದೇ ಯಾವುದು ಅಂದರೆ ಈ ಕಾರ್ಬೋಹೈಡ್ರೇಟ್ಸ್. ಹಾಗಾದರೆ ಕಾರ್ಬೋಹೈಡ್ರೇಟ್ಸು ಯಾವ ಆಹಾರ ಪದಾರ್ಥಗಳಲ್ಲಿ ಕಂಡು ಬರ್ತದೆ? ಕಾರ್ಬೋಹೈಡ್ರೇಟ್ಸ್, ದಿಸ್ ಕಾಂಪೊನೆಂಟ್ಸ್ ವಿಚ್ ಟೈಪ್ಸ್ ಆಫ್ ಫುಡ್ ಹ್ಯಾವ್? ಯಾವ ಫುಡ್ಗಳಲ್ಲಿ ನಾವು ಕಾಂಪೊನೆಂಟ್ಸನ್ನು ಕಾಣ್ತೇವೆ ಅಂತಂದರೆ ವೀಟ್ ಗೋಧಿ, ರೈಸ್ ಅಕ್ಕಿ, ಕಾರ್ನ್ ಜೋಳ, ಫ್ರೂಟ್ಸ್ ಹಣ್ಣುಗಳು, ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ, ಶುಗರ್ ಸಕ್ಕರೆ ಆ್ಯಂಡ್ ಹನಿ ಜೇನುತುಪ್ಪ ಆರ್ ಸಮ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ನಾನೀಗ ಯಾವುದನ್ನು ಹೇಳಿದೆ ಮಕ್ಕಳೇ, ಆ ಎಲ್ಲ ಫುಡ್ಗಳಲ್ಲೂ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಕಂಡುಬರ್ತದೆ. ಈ ಫುಡ್ಗಳನ್ನು ನಾವು ಯಾವಾಗ ತಿಂತೇವೋ ಆವಾಗ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ. ಹಾಗಾಗಿ ನಾವೆಲ್ಲರೂ ವೀಟು, ರೈಸು, ಕಾರ್ನು, ಫ್ರೂಟ್ಸು, ಪೊಟ್ಯಾಟೊ, ಶುಗರ್ ಮತ್ತು ಹನಿ ಇವುಗಳನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಬೇಕಾಗುತ್ತೆ. ತಿನ್ನೋಕೆ ನಾವು ಯೂಸ್ ಮಾಡಿದಾಗ ನಮ್ಮ ದೇಹಕ್ಕೆ ಅದು ಶಕ್ತಿಯನ್ನು ಕೊಡ್ತದೆ. ದೇ ಗಿವ್ ಅಸ್ ಎನರ್ಜಿ ಟು ವರ್ಕ್. ನಾವೇನಾದರೂ ಕೆಲಸ ಮಾಡಲಿಕ್ಕೆ ನಮಗೇನು ಬೇಕು? ಶಕ್ತಿ ಬೇಕು. ಶಕ್ತಿನೇ ಇಲ್ಲ ಅಂತಂದರೆ ನಾವು ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ದೇ ಗಿವ್ಸ್ ಅಸ್ ಎನರ್ಜಿ ಟು ವರ್ಕ್. ಇವುಗಳು ನಮ್ಮ ದೇಹಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತದೆ. ಆ್ಯಂಡ್ ಸ್ಟಡಿ, ಓದಲಿಕ್ಕೆ ಶಕ್ತಿ, ಟಾಕ್ ಮಾತಾಡಲಿಕ್ಕೆ, ಶೌಟ್ ಅರ್ಚಲಿಕ್ಕೆ, ವಾಕ್ ಓಡಾಡಲಿಕ್ಕೆ, ರನ್ ಓಡಲಿಕ್ಕೆ ಆ್ಯಂಡ್ ಪ್ಲೇ ಆಟ ಆಡಲಿಕ್ಕೆ ನಮಗೆ ಹೆಚ್ಚು ಶಕ್ತಿಯನ್ನು ಕೊಡುವಂಥದ್ದೇ ಕಾರ್ಬೋಹೈಡ್ರೇಟ್ಸು. ಕಾರ್ಬೋಹೈಡ್ರೇಟ್ಸ್ ಹೊಂದಿರುವಂತಹ ಆಹಾರ ಪದಾರ್ಥಗಳು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಆ ಆಹಾರ ಪದಾರ್ಥಗಳನ್ನು ನಾವು ಯಾವಾಗ ವೆನ್ ವಿ ಈಟ್ ದ carbohydrates components of foods, we get the more energy to our body. From the smallest action to largest,
ಚಿಕ್ಕ ಚಿಕ್ಕವಾದಂತಹ ಕ್ರಿಯೆಗಳಿಂದ ಹಿಡಿದು ದೊಡ್ಡ ದೊಡ್ಡವಾದ ಕ್ರಿಯೆಗಳ ತನಕನೂ ಅವರ್ ಬಾಡಿ ನೀಡ್ಸ್ ಎನರ್ಜಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೂ ಕೂಡ ನಮಗೆ ಶಕ್ತಿ ಬೇಕೇ ಬೇಕು. ಹಾಗೆಯೇ ಒಂದು ದೊಡ್ಡದಾಗಿರೋ ಗುಂಡು ಕಲ್ಲನ್ನು ಎತ್ತಿಡಬೇಕು ಆ ಕಡೆ ಅಂದ್ರೂ ಕೂಡ ನಮಗೆ ಶಕ್ತಿ ಬೇಕು. ಹಾಗೆ ಫ್ರಮ್ ದ ಸ್ಮಾಲೆಸ್ಟ್ ಆ್ಯಕ್ಷನ್ ಟು ಲಾರ್ಜೆಸ್ಟ್, ಚಿಕ್ಕದಾದಂತಹ ಕ್ರಿಯೆಯಿಂದ ಹಿಡಿದು ಕೆಲಸದಿಂದ ಹಿಡಿದು ದೊಡ್ಡದಾದಂತಹ ಕೆಲಸದ ತನಕನೂ ಅವರ್ ಬಾಡಿ ನೀಡ್ಸ್ ಎನರ್ಜಿ. ನಮ್ಮ ದೇಹಕ್ಕೆ ಶಕ್ತಿ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ. ಇನ್ ಫ್ಯಾಕ್ಟ್ ಅವರ್ ಬಾಡಿ ಯೂಸಸ್ ಎನರ್ಜಿ ಆಲ್ ದ ಟೈಮ್. ನಮ್ಮ ಬಾಡಿ ಯಾವಾಗಲೂ ಶಕ್ತಿಯನ್ನು ಯೂಸ್ ಮಾಡ್ಕೊತಾನೆ ಇದ್ದರೆ, ವೆದರ್ ವಿ ಆರ್ ಸ್ಲೀಪಿಂಗ್ ಆರ್ ಅವ್ಯಾಕ್, ನಾವು ಮಲಗಿದ್ದಾಗ್ಲೂ ಕೂಡ ಎದ್ದಾಗ್ಲೂ ಕೂಡ ನಮ್ಮ ದೇಹಕ್ಕೆ ಶಕ್ತಿ ಬೇಕೇ ಬೇಕಾಗಿರುತ್ತೆ. ವಿ ಬ್ರೀತ್ ಆಲ್ ದ ಟೈಮ್. ಮಕ್ಕಳೇ, ನಾವು ಮಲಗಿದಾಗಲೂ ಸಹ ಉಸಿರನ್ನು ಆಡ್ತೇವೆ. ಹಾಗೆಯೇ ಎದ್ದಿದ್ದಾಗ್ಲೂ ಅವೇಕ್ ಅಂತಂದರೆ ಎಚ್ಚರವಾಗಿದ್ದಾಗ್ಲೂ ಸಹ ಉಸಿರಾಡ್ತೇವೆ. ಅವರ್ ಲಂಗ್ಸ್ ಎಕ್ಸ್ಪ್ಯಾಂಡ್ ಆ್ಯಂಡ್ ಕಂಟ್ರಾಕ್ಟ್ ವೆನ್ ವಿ ಬ್ರೀತ್. ನಾವು ಯಾವಾಗ ಉಸಿರಾಡ್ತಾ ಇರ್ತೀವಿ ಆಗ ನಮ್ಮ ಲಂಗ್ಸ್ ಏನಾಗ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಅವರ್ ಹಾರ್ಟ್ ಪಂಪ್ಸ್ ಬ್ಲಡ್ ಟು ಆಲ್ ದ ಪಾರ್ಟ್ಸ್ ಆಫ್ ಅವರ್ ಬಾಡಿ ಯೂಸಿಂಗ್ ಎನರ್ಜಿ. ಹಾಗೆಯೇ ಮಕ್ಕಳೇ, ನಮ್ಮ ದೇಹದಲ್ಲಿರುವಂತಹ ಹಾರ್ಟ್, ದಿಸ್ ಹಾರ್ಟ್ ಪಂಪ್ಸ್ ಬ್ಲಡ್ ಟು ಆಲ್ ದ ಪಾರ್ಟ್ಸ್ ಆಫ್ ಅವರ್ ಬಾಡಿ ಯೂಸಿಂಗ್ ಎನರ್ಜಿ. ನಮ್ಮ ದೇಹದಲ್ಲಿ ಕಂಡುಬರುವಂತಹ ಹೃದಯ, ಅದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡಿ ಎಲ್ಲ ಭಾಗಗಳಿಗೂ ಅದು ರಕ್ತವನ್ನು ಕಳಿಸುತ್ತೆ. ಹಾಗಾಗಿ ಆ ರಕ್ತವನ್ನು ಪಂಪ್ ಮಾಡಿ ಎಲ್ಲ ಪಾರ್ಟ್ಸ್ಗಳಿಗೂ ಅದು ಕಳಿಸ್ಬೇಕು ಅಂತಂದರೆ ಅದಕ್ಕೇನು ಬೇಕು, ಎನರ್ಜಿ ಬೇಕು. ಎನರ್ಜಿನ ಅದು ಯೂಸ್ ಮಾಡಿಕೊಂಡು ಅದು ಎಲ್ಲ ಪಾರ್ಟ್ಸ್ಗಳಿಗೂ ಸೆಂಡ್ ಮಾಡುತ್ತೆ. ಆಲ್ ದೀಸ್ ಆ್ಯಕ್ಟಿವಿಟೀಸ್ ನೀಡ್ ಎನರ್ಜಿ. ಪ್ರತಿಯೊಂದು ಸೂಕ್ಷ್ಮ ಹಾಗೆಯೇ ದೊಡ್ಡದಾದಂತಹ ಕೆಲಸ ಆಗಿರಲಿ, ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಏನು ಬೇಕು, ಶಕ್ತಿ ಬೇಕು. ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ ಗಿವ್ ದ ಬಾಡಿ ಮೋಸ್ಟ್ ಆಫ್ ಎನರ್ಜಿ ಇಟ್ ನೀಡ್ಸ್. ನಮಗೆ ಬೇಕಾಗಿರುವಂತಹ ಅತ್ಯವಶ್ಯಕವಾದಂತಹ ಎನರ್ಜಿಯನ್ನು ಕೊಡುವಂಥದ್ದು ಈ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಹೊಂದಿರುವಂತಹ ಆಹಾರ ಅಂಶಗಳು ಯಾವುದ್ಯಾವುದು ಅಂದರೆ ವೀಟ್, ರೈಸ್, ಕಾರ್ನ್, ಫ್ರೂಟ್, ಪೊಟ್ಯಾಟೊ, ಶುಗರ್ ಆ್ಯಂಡ್ ಹನಿ. These have carbohydrates components. That's why when we eat these types of food, we get more energy to our body. Did you understand, children? Another next components of food, that is protein. Proteins are body building foods. ಈ ಕಾರ್ಬೋಹೈಡ್ರೇಟ್ಸನ್ನು ತಿನ್ನೋದ್ರಿಂದ, ನಮ್ಮ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಅಂಶಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ. ಹಾಗೆಯೇ ಈ ಪ್ರೋಟೀನ್ಸು ನಮ್ಮ ದೇಹವನ್ನು ಬಿಲ್ಡ್ ಮಾಡುತ್ತೆ. ಅಂದರೆ ನಾವು ಎತ್ತರವಾಗಿ ಬೆಳಿಬೇಕು ಅಂತಂದರೆ, ಅಥವಾ ನಾವು ದಪ್ಪವಾಗಿ ದಷ್ಟಪುಷ್ಟವಾಗಿ ಕರೆಕ್ಟಾಗಿ ನಮ್ಮ ಬಾಡಿ ಆಯಾ ಏಜ್ಗೆ ಕರೆಕ್ಟಾಗಿ ಬೆಳವಣಿಗೆ ಆಗಬೇಕು ಅಂದರೆ ಬಾಡಿ ಬಿಲ್ಡನ್ನು ಮಾಡುವಂಥದ್ದೇ ಈ ಪ್ರೋಟೀನ್ಗಳು. ಪ್ರೋಟೀನ್ಸ್ ಆರ್ ಫುಡ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ದೇ ಹೆಲ್ಪ್ ಇನ್ ಗ್ರೋತ್ ಆ್ಯಂಡ್ ರಿಪೇರ್ ವರ್ನ್ ಔಟ್ ಟಿಶ್ಯೂಸ್. ಮಕ್ಕಳೇ, ನಿಮ್ಮ ಅಂಗಗಳು ಟಿಶ್ಯೂಸ್ ಅಂದರೆ ನಿಮ್ಮ ಅಂಗಾಂಗಗಳು ಮುರಿದಿದ್ರೆ ಅದು ರಿಪೇರ್ ಅಂದರೆ ಸರಿಯಾಗಲಿಕ್ಕೆ, ಅದನ್ನು ರಿಪೇರ್ ಆಗಲಿಕ್ಕೆ ಸಹಾಯ ಮಾಡುವಂಥದ್ದೇ ಈ ಪ್ರೋಟೀನ್ಗಳು. ಹಾಗೆಯೇ ಗ್ರೌತ್, ನಮ್ಮ ಬೆಳವಣಿಗೆಗೂ ಕೂಡ ಈ ಪ್ರೋಟೀನ್ಗಳು ಅತ್ಯವಶ್ಯಕವಾಗಿ ಬೇಕು. ಹಾಗಾದರೆ ವಿಚ್ ಟೈಪ್ಸ್ ಆಫ್ ಫುಡ್ಸ್ ಹ್ಯಾವ್ ಪ್ರೋಟೀನ್ಸ್? ಯಾವ ಆಹಾರಗಳು ಪ್ರೋಟೀನ್ ಅಂಶವನ್ನು ಹೊಂದಿರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಪಲ್ಸಸ್, ಕಾಳುಗಳು, ಪೀಸ್, ಬಟಾಣಿ ಆ್ಯಂಡ್ ಸೋಯಾಬೀನ್ ಆರ್ ರಿಚ್ ಸೋರ್ಸ್ ಆಫ್ ಪ್ಲ್ಯಾಂಟ್ ಪ್ರೋಟೀನ್. ಇವುಗಳಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶಗಳನ್ನು ಕಂಡುಬರ್ತವೆ. ಮಕ್ಕಳೇ, ನಿಮಗೆ ಆಹಾರದಲ್ಲಿ ಅಂದರೆ ಸಾಂಬಾರು ಮಾಡುವಾಗ ಅದರಲ್ಲಿ ಕಾಳೆಲ್ಲ ಹಾಕಿರ್ತಾರೆ. ಆ ಕಾಳನ್ನೆಲ್ಲ ತಿನ್ನಬೇಕು. ಈ ಕಾಳನ್ನೆಲ್ಲ ತಿಂದರೆ ನಮಗೆ ಪ್ರೋಟೀನ್ಸು ಸಿಗುತ್ತೆ. ಆಗ ನಮ್ಮ ಬಾಡಿ ಚೆನ್ನಾಗಿ ಬೆಳೆಯುತ್ತೆ. ಪಲ್ಸಸ್, ಪೀಸ್, ಬಟಾಣಿಗಳಾಗಿರ್ಬೋದು ಅಥವಾ ಸೋಯಾಬೀನ್ ಆಗಿರ್ಬೋದು, ಆ ರಿಚ್ ಸೋರ್ಸ್ ಆಫ್ ಪ್ಲ್ಯಾಂಟ್ ಪ್ರೋಟೀನ್. ಇವುಗಳು ಸಸ್ಯಗಳಲ್ಲಿ ಪ್ರೋಟೀನ್ ಅಂಶವನ್ನು ಹೊಂದಿರುವಂತಹ ಪದಾರ್ಥಗಳಾಗಿರ್ತದೆ. ಆ್ಯಂಡ್ ಫಿಶ್, ಎಗ್ಸ್, ಮಿಲ್ಕ್ ಆ್ಯಂಡ್ ಚೀಸ್ ಆರ್ ರಿಚ್ ಸೋರ್ಸ್ ಆಫ್ ಆ್ಯನಿಮಲ್ ಪ್ರೋಟೀನ್.
ಹಾಗೆಯೇ ಪ್ರಾಣಿಗಳ ಪ್ರೋಟೀನ್ ಅಂಶಗಳು ಯಾವುದಾದ್ರಲ್ಲಿ ಅಪ್ಪ ಅಂದರೆ ಫಿಶ್ಶು, ಎಗ್ಗು, ಮಿಲ್ಕು, ಚೀಸು ಇವುಗಳೆಲ್ಲವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶವನ್ನು ಹೊಂದಿರ್ತದೆ. ಗ್ರೋವಿಂಗ್ ಚಿಲ್ಡ್ರನ್ ಆ್ಯಂಡ್ ವುಮೆನ್ ಹೂ ಆರ್ ಅಬೌಟ್ ಹ್ಯಾವ್ ಬೇಬೀಸ್ ರಿಕ್ವೈರ್ ಎ ಲಾಟ್ ಆಫ್ ಪ್ರೋಟೀನ್ಸ್. ಗ್ರೋವಿಂಗ್ ಚಿಲ್ಡ್ರನ್ ಬೆಳೀತಾ ಇರುವ ಮಕ್ಕಳಾಗಿರ್ಬೋದು, ಆ್ಯಂಡ್ ವುಮೆನ್ ಹೂ ಆರ್ ಅಬೌಟ್ ಹ್ಯಾವ್ ಬೇಬೀಸ್, ಯಾರು ಈಗ ಸಣ್ಣ ಚಿಕ್ಕ ಮಕ್ಕಳನ್ನ ಹೊಂದಿರ್ತಾರೆ, ಅಂದರೆ ಪಾಪುನ ಬೇಬಿನ ಹೊಂದಿರುವಂತಹ ಅಮ್ಮಂದಿರು ಸಹ ಅವರು ಹೆಚ್ಚಾಗಿ ಈ ಪ್ರೋಟೀನ್ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬೇಕು. ದ ಸೆಲ್ಸ್ ಆಫ್ ಏರ್, ನೈಲ್ಸ್, ಮಸಲ್ಸ್ ಆ್ಯಂಡ್ ಬ್ಲಡ್ ಕಂಟೈನ್ಸ್ ಲಾರ್ಜ್ ಅಮೌಂಟ್ ಆಫ್ ಪ್ರೋಟೀನ್. ಈ ನಮ್ಮ ದೇಹದಲ್ಲಿ ಕಂಡು ಬರುವಂತಹ ಏರ್ಸ್ ಆಗಿರ್ಬೋದು, ನೈಲ್ ಆಗಿರ್ಬೋದು, ನಮ್ಮ ಮಸಲ್ಸ್ ಆಗಿರ್ಬೋದು, ಆ್ಯಂಡ್ ಬ್ಲಡ್ ನಮ್ಮ ರಕ್ತ ಆಗಿರ್ಬೋದು, ದೀಸ್ ಆರ್ ಕಂಟೈನ್ ಎ ಲಾರ್ಜ್ ಅಮೌಂಟ್ ಆಫ್ ಪ್ರೋಟೀನ್. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶಗಳು ಕಂಡು ಬರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಮಕ್ಕಳೇ, ಫ್ಯಾಟ್ಸ್ ಅಂದರೆ ಕೊಬ್ಬಿನ ಅಂಶಗಳು, ಕೊಬ್ಬಿನ ಅಂಶ ಇರುವಂತಹ ಆಹಾರ ಪದಾರ್ಥಗಳು. ಕಾಂಪೊನೆಂಟ್ಸ್ ಆಫ್ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ ತಿಳ್ಕೊಂಡ್ವಿ, ಹಾಗೆಯೇ ಪ್ರೋಟೀನ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಫ್ಯಾಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ಯಾಟ್ಸ್ ಕೊಬ್ಬಿನ ಅಂಶದ ಪದಾರ್ಥಗಳು. ಕೊಬ್ಬು. ದ ಬಾಡಿ ಯೂಸಸ್ ಫ್ಯಾಟ್ ಟು ಮೇಂಟೈನ್ ಇಟ್ಸ್ ಟೆಂಪ್ರೇಚರ್ ಆ್ಯಂಡ್ ಕಷನ್ ಆರ್ಗನ್ಸ್. ನಮ್ಮ ದೇಹದಲ್ಲಿರುವಂಥ ಕೊಬ್ಬು ನಮ್ಮ ಉಷ್ಣಾಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನಮ್ಮ ದೇಹದಲ್ಲಿ ಕಂಡುಬರುವಂತಹ ಟೆಂಪ್ರೇಚರ್ ಏನಿದೆ ಆ ಟೆಂಪ್ರೇಚರನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಯಾವುದು ಅಂದರೆ ಈ ಫ್ಯಾಟು. ಆ್ಯಂಡ್ ಕಸನ್ ಆರ್ಗ್ಯಾನ್ಸ್, ನಮ್ಮ ಆರ್ಗ್ಯಾನ್ಸನ್ನು ಗಟ್ಟಿಯಾಗಿಡುತ್ತೆ. ಫ್ಯಾಟ್ ಪ್ರೊವೈಡ್ಸ್ ದ ಬಾಡಿ ವಿತ್ ಹೈ ಎನರ್ಜಿ. ಇದು ಫ್ಯಾಟು ನಮ್ಮ ದೇಹಕ್ಕೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿನ ಕೊಡುವಂಥದ್ದು ಯಾವುದು ಅಂದರೆ ಈ ಫ್ಯಾಟು. ವೆನ್ ವಿ ಈಟ್ ಮೋರ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ದ್ಯಾನ್ ವಿ ನೀಡ್ ಫಾರ್ ಅವರ್ ಡೈಲಿ ವರ್ಕ್ ಆ್ಯಂಡ್ ಪ್ಲೇ. ನಾವು ಯಾವಾಗ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಅಂಶಗಳನ್ನು ಹಾಗೆಯೇ ಫ್ಯಾಟ್ ಇರುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ನಾವು ತಿಂತೇವೆ, ಆಗ ಫಾರ್ ಅವರ್ ಡೈಲಿ ವರ್ಕ್ ಆ್ಯಂಡ್ ಪ್ಲೇ, ನಾವು ಪ್ರತಿದಿನ ಕೆಲಸ ಮಾಡಲಿಕ್ಕೆ, ಪ್ರತಿದಿನ ಚೆನ್ನಾಗಿ ಆಟ ಆಡಲಿಕ್ಕೆ ಇದು ನಮಗೆ ಸಹಾಯವನ್ನು ಮಾಡ್ತದೆ. ವೆನ್ ವಿ ನೀಡ್ ಫಾರ್ ಅವರ್ ಡೈಲಿ ವರ್ಕ್, ಪ್ರತಿದಿನ ನಾವು ಕೆಲಸ ಮಾಡಬೇಕು, ಪ್ರತಿದಿನ ನಾವು ಚೆನ್ನಾಗಿ ಆಟ ಆಡಬೇಕು ಅಂತಂದರೆ ವೆನ್ ವಿ ಈಟ್ ಮೋರ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್, ನಾವು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ತಿನ್ನಬೇಕು. ದ ಎಕ್ಸ್ಟ್ರಾ ಫುಡ್ ಗೆಟ್ ಸ್ಟೋರ್ಡ್ ಹ್ಯಾಸ್ ಫ್ಯಾಟ್ ಇನ್ ಅವರ್ ಬಾಡಿ. ನಾವು ತಿನ್ನುವ ಆಹಾರದಲ್ಲಿ ಅಧಿಕವಾಗಿ ತಿನ್ನೋದ್ರಿಂದ, ಅಂದರೆ ಈಗ ಸ್ವಲ್ಪ ಊಟ ಮಾಡ್ತಾ ಇರ್ತೀರ, ಅದಕ್ಕಿಂತ ಜಾಸ್ತಿ ಇವತ್ತು ಚೆನ್ನಾಗಿದೆ ಊಟ ಅಂತೇಳಿ ಜಾಸ್ತಿ ತಿಂದಾಗ ಎಕ್ಸ್ಟ್ರಾ ಊಟನ ನೀವು ಮಾಡಿದ್ರಿ. ಆ ಎಕ್ಸ್ಟ್ರಾ ಫುಡ್ ಊಟ ಮಾಡಿದ್ರೆ ನಿಮ್ಮ ದೇಹಕ್ಕೆ ಅದು ಫ್ಯಾಟಾಗಿ ಸೇರುತ್ತೆ, ಫ್ಯಾಟಾಗಿ ಅದು ಸ್ಟೋರ್ ಆಗುತ್ತೆ. ಅದಕ್ಕೆ ಮಕ್ಕಳೇ ಹೆಚ್ಚಾಗಿ ತಿನ್ನೋರೆಲ್ಲರೂ ಸಾಮಾನ್ಯವಾಗಿ ದಪ್ಪ ಇರ್ತಾರೆ, ಯಾಕಂದರೆ ದ ಎಕ್ಸ್ಟ್ರಾ ಫುಡ್ ಗೆಟ್ ಸ್ಟೋರ್ಡ್ ಆಸ್ ಫ್ಯಾಟ್ ಇನ್ ಅವರ್ ಬಾಡಿ. ನೆಕ್ಸ್ಟು ವಿಟಮಿನ್ಸ್. ವಿಟಮಿನ್ಸ್ ಆರ್ ಪ್ರೊಟೆಕ್ಟಿವ್ ಫುಡ್ಸ್. ಇದನ್ನು ವಿಟಮಿನ್ಸನ್ನು ನಾವು ಸಂರಕ್ಷಣಾ ಆಹಾರ ಪದಾರ್ಥಗಳು. ನಮ್ಮ ದೇಹವನ್ನು ಸುರಕ್ಷಿತವಾಗಿ ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ವಿಟಮಿನ್ಗಳು. ಹಾಗಾದರೆ ನಮ್ಮ ದೇಹವನ್ನು ಯಾವ ರೀತಿ ಸಂರಕ್ಷಣೆ ಮಾಡುತ್ತೆ ಅಂತಂದರೆ ಕಾಯಿಲೆಗಳಿಂದ ನಮ್ಮ ದೇಹವನ್ನು ಕಾಪಾಡ್ತದೆ. ಕಾಯಿಲೆ ಬರದೇ ಇದ್ದ ಹಾಗೆ ನಮ್ಮ ದೇಹವನ್ನು ಕಾಪಾಡುವಂಥದ್ದೇ ಈ ವಿಟಮಿನ್ಗಳು. ವಿಟಮಿನ್ಸ್ ಆರ್ ಪ್ರೊಟೆಕ್ಟಿವ್ ಫುಡ್. ಹಾಗಾದರೆ ಅದಕ್ಕೆ ಇದನ್ನು ಪ್ರೊಟೆಕ್ಟಿವ್ ಫುಡ್. ದೇ ಡು ನಾಟ್ ಪ್ರೊವೈಡ್ ಎನಿ ಎನರ್ಜಿ. ಈ ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟ್ಸ್ ಥರ ಅಂದರೆ ವಿಟಮಿನ್ಸ್ ಡು ನಾಟ್ ಪ್ರೊವೈಡ್ ಎನಿ ಎನರ್ಜಿ, ಯಾವುದೇ ರೀತಿಯಾದಂತಹ ಶಕ್ತಿಯನ್ನು ನಮ್ಮ ದೇಹಕ್ಕೆ ಕೊಡಲ್ಲ. ಆದರೆ ಹೌಎವರ್ ದೇ ಆರ್ ಎಸೆನ್ಷಿಯಲ್ ಫಾರ್ ಹಸ್ ಆ್ಯಸ್ ದೇ ಹೆಲ್ಪ್ ಟು ಪ್ರಿವೆಂಟ್ ಸರ್ಟನ್ ಡಿಸೀಸಸ್. ನಮ್ಮ ದೇಹಕ್ಕೆ ಇದು ಶಕ್ತಿ ಕೊಡಲ್ಲ ಅಂತ ಹೇಳಿ ಈ ವಿಟಮಿನ್ಸ್ ಇರುವಂಥ ಆಹಾರ ಪದಾರ್ಥಗಳನ್ನು ನಾವು ತಿಂದೇ ಇರೋ ಹಾಗಿಲ್ಲ ಮಕ್ಕಳೇ. ಯಾಕಂದರೆ ಈ ದೇ ಆರ್ ಎಸೆನ್ಷಿಯಲ್ ಫಾರ್ ಹಸ್. ನಮಗೆ ಎಸೆನ್ಷಿಯಲ್ ಆಗಿ ಹೇಗೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು,
ಫ್ಯಾಟ್ಸ್ ಇರುವಂಥ ಆಹಾರ ಪದಾರ್ಥಗಳು ನಮಗೆ ಎಷ್ಟು ಅವಶ್ಯಕನೋ ಅಷ್ಟೇ ಅವಶ್ಯಕ. ದೇ ಆರ್ ಎಸೆನ್ಷಿಯಲ್ ಫಾರ್ ಹಸ್, ನಮಗೆ ಎಸೆನ್ಷಿಯಲ್ ಆಗಬೇಕು. ದೇ ಹೆಲ್ಪ್ ಟು ಪ್ರಿವೆಂಟ್ ಸರ್ಟೈನ್ ಡಿಸೀಸಸ್, ನಮಗೆ ಅದು ಸರಿಯಾದ ಪ್ರಮಾಣದಲ್ಲಿ ನಮಗೆ ಸಿಗೋದಾದರೆ ಅದು ನಮ್ಮನ್ನು ಕಾಯಿಲೆಗಳಿಂದ ಸಂರಕ್ಷಣೆ ಮಾಡುತ್ತೆ, ಕಾಯಿಲೆಗಳಿಂದ ದೂರ ಇರಲಿಕ್ಕೆ ಸಹಾಯವನ್ನು ಮಾಡುತ್ತೆ. ವಿಟಮಿನ್ಸ್ ಆರ್ ರಿಕ್ವೈರ್ಡ್ ಇನ್ ಮಿನಿಟ್ ಕ್ವಾಂಟಿಟೀಸ್ ಫ್ರೆಶ್ ಫ್ರೂಟ್. ಹಾಗಾದರೆ ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸ್ ಅಷ್ಟೇ ಅತ್ಯವಶ್ಯಕ. ಈ ವಿಟಮಿನ್ಸ್ ಇರುವಂಥ ಆಹಾರ ಪದಾರ್ಥಗಳು ಯಾವ್ದ್ಯಾವುದು ಅಂದರೆ ಫ್ರೆಶ್ ಫ್ರೂಟ್, ಅಂದರೆ ತುಂಬ ಫ್ರೆಶ್ ಆಗಿರುವಂಥ, ಅಂದರೆ ಒಣಗೋಗಿರೋದಲ್ಲ ಮಕ್ಕಳೇ, ಫ್ರೆಶ್ ಆಗಿರುವಂತಹ ತಾಜಾ ಹಣ್ಣುಗಳು ಆ್ಯಂಡ್ ವೆಜಿಟೇಬಲ್ಸ್, ಫ್ರೆಶ್ ಆಗಿರುವಂಥ ವೆಜಿಟೇಬಲ್ಸ್ ಕಂಟೈನ್ ವಿಟಮಿನ್ಸ್. ಇವುಗಳು ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಸನ್ನು ಹೊಂದಿರ್ತವೆ. ವಿಟಮಿನ್ ಸಿ ಕೀಪ್ಸ್ ಗಮ್ಸ್ ಹೆಲ್ತಿ ಆ್ಯಂಡ್ ಹೆಲ್ಪ್ಸ್ ದ ಬಾಡಿ ಅಬ್ಸರ್ವ್ ಐರನ್. ವಿಟಮಿನ್ ಸಿ ಅಂತ ಇದೆ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಹೀಗೆ ಇದೆ ಮಕ್ಕಳೇ. ಹಾಗೆ ವಿಟಮಿನ್ ಸಿ, ಈ ವಿಟಮಿನ್ ಸಿ ಇರುವಂತಹ ಅಂಶ ಗಮ್ಸ್ ಹೆಲ್ತಿ, ನಮ್ಮ ಹಲ್ಲಿನ ಜಂತ ಏನಿದೆ ಅದು ಹೆಲ್ದಿಯಾಗಿರಲಿಕ್ಕೆ ಆ್ಯಂಡ್ ಹೆಲ್ಪ್ಸ್ ದ ಬಾಡಿ ಅಬ್ಸರ್ವ್ ಬೈ ಐರನ್, ನಮ್ಮ ದೇಹ ಐರನ್ ಅಂಶವನ್ನು ಅಬ್ಸರ್ವ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದೇ ಈ ವಿಟಮಿನ್ ಸಿ. ವಿಟಮಿನ್ ಡಿ ವರ್ಕ್ ವಿತ್ ಕ್ಯಾಲ್ಸಿಯಂ ಆ್ಯಂಡ್ ಪ್ರಾಸ್ಪರಸ್ ಟು ಸ್ಟ್ರಾಂಗ್ ಬೋನ್ಸ್ ಆ್ಯಂಡ್ ಟೀತ್. ನಮ್ಮ ಹಲ್ಲುಗಳು ಮತ್ತು ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ಅಂತಂದರೆ ನಮಗೆ ವಿಟಮಿನ್ ಡಿ ಬೇಕು ಮಕ್ಕಳೇ. ಈ ವಿಟಮಿನ್ ಡಿ ವರ್ಕ್ಸ್ ವಿತ್ ಕ್ಯಾಲ್ಸಿಯಂ, ಈ ವಿಟಮಿನ್ ಡಿ ಇರುವಂಥ ಅಂಶಗಳು ನಮ್ಮ ಕ್ಯಾಲ್ಸಿಯಂ ಜೊತೆ ಅದು ಕ್ಯಾಲ್ಸಿಯಂ ಇದ್ಕೊಂಡು ವರ್ಕ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಪ್ರಾಸ್ಪರ್ ಟು ಮೇಕ್ ಸ್ಟ್ರಾಂಗ್ ಬೋನ್ಸ್, ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಆಗಿಡಲಿಕ್ಕೆ, ನಮ್ಮ ಟೀತನ್ನು ಸ್ಟ್ರಾಂಗ್ ಇಡುವಂತೆ ಮಾಡುವಂಥದ್ದೇ ಈ ವಿಟಮಿನ್ ಡಿ ಇರುವಂತಹ ಆಹಾರ ಪದಾರ್ಥಗಳು. ಅದರ್ ವಿಟಮಿನ್ಸ್ ಆರ್ ಎ, ಇ, ಕೆ ಆ್ಯಂಡ್ ದ ಬಿ ಕಾಂಪ್ಲೆಕ್ಸ್. ಮಕ್ಕಳೇ ನೀವು ನೋಡಿರ್ಬೋದು, ಆಮೇಲೆ ಮಕ್ಕಳೇ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನು ನಿಮಗೆ ಡಾಕ್ಟ್ರು ಕೊಡ್ತಾರೆ ಕೆಲವೊಂದು ಸರಿ. ಯಾಕೆ ಅಂತಂದರೆ ನಿಮ್ಮ ಬಾಯಿಗಳಲ್ಲಿ ಹುಣ್ಣಾಗಿದ್ದರೆ ಅಥವಾ ನೀವು ಹೆಚ್ಚು ಉಷ್ಣಾಂಶ ಇರೋದಾದರೆ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನು ಕೊಡ್ತಾರೆ. ಇದು ವಿಟಮಿನ್ ಬಿ ಅನ್ನು ಹೊಂದಿರುತ್ತೆ. ಆ್ಯಂಡ್ ವಿಟಮಿನ್ ಎ, ಇ, ಕೆ, ದೀಸ್ ಆರ್ ಆಲ್ಸೋ ವಿಟಮಿನ್ಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ವಿಟಮಿನ್ಸ್? ವಿಟಮಿನ್ಸ್ ಆರ್ ಪ್ರೊಟೆಕ್ಟಿವ್ ಫುಡ್ಸ್. ಈ ವಿಟಮಿನ್ಸನ್ನು ನಾವು ಸಂರಕ್ಷಣಾ ಆಹಾರ ಪದಾರ್ಥಗಳು ಅಂತ ಹೇಳ್ತೇವೆ. ದೇ ಡಿ ನಾಟ್ ಪ್ರೊವೈಡ್ ಎನಿ ಎನರ್ಜಿ, ಇದು ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಶಕ್ತಿಯನ್ನು ಕೊಡೋದಿಲ್ಲ. ಹವೆವರ್ ದೇ ಆರ್ ಎಸೆನ್ಷಿಯಲ್ ಫಾರ್ ಹಸ್ ಆ್ಯಸ್ ದೇ ಹೆಲ್ಪ್ ಟು ಪ್ರಿವೆಂಟ್ ಸರ್ಟನ್ ಡಿಸೀಸಸ್. ಹಾಗೆಯೇ ಇದು ನಮ್ಮ ದೇಹಕ್ಕೆ ಶಕ್ತಿ ಕೊಡಲ್ವಲ್ಲ ಅಂತ ಹೇಳಿ ಇವುಗಳನ್ನು ನಾವು ತಿಂದೆ ಅಂತೂ ಇರಲಿಕ್ಕಾಗಲ್ಲ. ಯಾಕಂತಂದರೆ ಇವು ಎಸೆನ್ಷಿಯಲ್ ಆಗಿ ನಮ್ಮ ದೇಹಕ್ಕೆ ಬೇಕು. ದೇ ಹೆಲ್ಪ್ ಟು ಪ್ರಿವೆಂಟ್ ಸರ್ಟನ್ ಡಿಸೀಸಸ್. ಇದು ನಾವು ಕಾಯಿಲೆಗಳಿಂದ ದೂರ ಇರಬೇಕು ಅಂತ ಅನ್ನೋದಾದರೆ ಕಾಯಿಲೆಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡುವಂಥದ್ದು, ನಮಗೆ ಕಾಯಿಲೆ ಬರದ ಹಾಗೆ ತಡೆಯುವಂಥದ್ದೇ ಈ ವಿಟಮಿನ್ಗಳು ಮಕ್ಕಳೇ. ಹಾಗಾಗಿ ವಿಟಮಿನ್ಸ್ ಆರ್ ರಿಕ್ವೈರ್ಡ್ ಇನ್ ಮಿನಿಟ್ ಕ್ವಾಂಟಿಟೀಸ್. ಫ್ರೆಶ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಕಂಟೈನ್ಸ್ ವಿಟಮಿನ್ಸ್. ಅದಕ್ಕೆ ನಿಮ್ಗೆ ಹೇಳೋದು ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳು, ಹಸಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ತಿನ್ನಿ ಅಂತ ಹೇಳೋದು ಅದಕ್ಕೆ. ವಿಟಮಿನ್ ಸಿ ಕೀಪ್ಸ್ ಗಮ್ಸ್ ಹೆಲ್ತಿ ಆ್ಯಂಡ್ ಹೆಲ್ತ್ ದ ಬಾಡಿ ಅಬ್ಸರ್ವ್ ಐರನ್. Minerals, next components of food, that is next nutrients of food, that is minerals. Carbohydrates, proteins, fats, vitamins, these are the nutrients of food. Another nutrients of food, that is minerals. Like vitamins, ಯಾವ ರೀತಿ ವಿಟಮಿನ್ಸು ನಮ್ಮ ದೇಹಕ್ಕೆ ಅತ್ಯವಶ್ಯಕನೋ ಹಾಗೆ ಮಿನರಲ್ಸ್ ಆರ್ ಆಲ್ಸೋ ಪ್ರೊಟೆಕ್ಟಿವ್ ಫುಡ್. ಇದು ಕೂಡ ಮಿನರಲ್ಸ್ ಆಲ್ಸೋ
ಪ್ರೊಟೆಕ್ಟಿವ್ ಫುಡ್, ಇದು ಕೂಡ ನಮ್ಮ ದೇಹಕ್ಕೆ ಸಂರಕ್ಷಣೆಯನ್ನು, ಕಾಯಿಲೆಗಳಿಂದ ಸಂರಕ್ಷಣೆಯನ್ನು ನೀಡುವಂತಹ ಆಹಾರವಾಗಿದೆ. ಮಿನರಲ್ಸ್ ಪರ್ಫಾರ್ಮ್ ಎ ವೈಡ್ ರೇಂಜ್, ನಮ್ಮನ್ನು ವಿಶಾಲವಾಗಿ ಅದು ಪರ್ಫಾರ್ಮ್ ಮಾಡುತ್ತೆ, ಅಂದರೆ ಕಾರ್ಯವನ್ನು ನಿರ್ವಹಿಸುತ್ತೆ. ಆ ಫಂಕ್ಷನ್ ಇನ್ ಅವರ್ ಬಾಡಿ, ನಮ್ಮ ದೇಹದಲ್ಲಿ ದೊಡ್ಡ